ನ್ಯಾಯಮೂರ್ತಿ ಆ ಹುದ್ದೆಯಿಂದ ಅವರು ಇಳಿಸುವಂಥದ್ದು ಅಂತ. ಆಮೇಲೆ ಶಿಕ್ಷೆ ಹಾಕ್ಸುವಂಥದ್ದು ಮಾಡುವ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ರೀತಿ ಆಗಬೇಕಾಗಿದೆ. ನ್ಯಾಯಾಂಗದೊಳಗೆ ನ್ಯಾಯಮೂರ್ತಿಗಳು ಇಲ್ಲ ನಾವೆಲ್ಲ ನಮ್ಮದೇ ಸರಿಪಾ ಅಂತ ಹೇಳೋದಾಗಲಿ, ಇಂಥ ಭ್ರಷ್ಟಾಚಾರಕ್ಕೆ ಒಳಗಾಗೋದಾಗಲಿ ತಪ್ಪಬೇಕಾಗಿದೆ. ಆದಷ್ಟು ಅಲ್ಲಿ ಪಾರದರ್ಶಕತೆ ಬರಬೇಕಾಗಿದೆ, ಕ್ಲಾರಿಟಿ ಬರಬೇಕಾಗಿದೆ. ಅದಕ್ಕಾಗಿ ಇವತ್ತು ಏನು ನಮ್ಮ ಶಾಸಕಾಂಗ ಅಥವಾ ನಮ್ಮ ಪಾರ್ಲಿಮೆಂಟ್ ಇದ್ದಿದ್ದು ಅದರಲ್ಲಿ ರಿಜ್ಯೂ ಇದ್ದಂಥವರು ಅವ್ರಿಗೆ ವಾಗ್ದಾನ ಮಾಡಿಸ್ಬೇಕಂದ್ರೆ ಎಲ್ಲರಿಗೂ ಭೇಟಿ ಆಗ್ತಾ ಇದ್ದಾರೆ, ಎಲ್ಲ ಪಾರ್ಟಿಗಳಿಗೆ. ಆ ಕುರಿತಾಗಿ ಎಲ್ಲ ಪಕ್ಷಗಳು ಒಂದಾಗೆ ಮತ ಹಾಕಿ ಅದಕ್ಕೂ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ಮಾಡೋದು ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಇದಕ್ಕಿನ್ನು ಇನ್ನುಳಿದ ಪಕ್ಷಗಳು ಯಾವ ರೀತಿ ಸ್ಪಂದಿಸ್ತಾರೆ, ಯಾಕೆ ಮುಂಬರುವ ಈ ಮುಂಗಾರು ಅಧಿವೇಶನದಲ್ಲಿ ಈ ವಿಷಯವನ್ನು ಮಂಡಿಸೋ ಸಾಧ್ಯತೆಗಳೆಲ್ಲ ಇದ್ದಾವೆ. ಅಂದ್ರೆ ನ್ಯಾಯಾಂಗದಲ್ಲಿ ಒಂದು ಪ್ರಾಮಾಣಿಕತೆ ಉಳಿಬೇಕು, ಅಲ್ಲಿ ಭ್ರಷ್ಟಾಚಾರ ತಪ್ಪಬೇಕು ಅನ್ನೋ ಉದ್ದೇಶ ಒಳ್ಳೆಯದಿದೆ. ಆದರೆ ಅದು ನ್ಯಾಯಾಂಗದ ಸ್ವತಂತ್ರಕ್ಕೆ ಧಕ್ಕೆ ತರುವಂಗಾಗಬಾರ್ದು, ಅದರಲ್ಲಿ ಅವ್ರು ಹಸ್ತಕ್ಷೇಪ ಆಗೋಂಗಾಗಬಾರ್ದು ಯಾವುದೋ ರೂಪದಿಂದ. ಇದನ್ನು ಸಹಿತ ನಾವು ಗಮನಿಸ್ಬೇಕಾಗಿದೆ. ಕೊಲೆಜಿಯಮ್ಮದ ನ್ಯಾಯಾಧೀಶರು ಯಾಕೆ ಬೆದರ್ತಾ ಇದ್ದಾರಪ್ಪ ಅಂದ್ರೆ, ಈಗ ನೋಡ್ತಾ ಇದ್ವಿ ನಾವು ಶಾಸಕಾಂಗ ಮತ್ತು ಕಾರ್ಯಾಂಗದಲ್ಲೇ, ಅದರಲ್ಲೂ ಕಾರ್ಯಾಂಗದಲ್ಲಿ ಶಾಸಕಾಂಗ ಎಷ್ಟು ಹಸ್ತಕ್ಷೇಪ ಇರ್ತದೆ ಅಂತೇಳಿ, ಪತ್ರಿಕಾರಂಗದಲ್ಲೂ ಸಹಿತ ಶಾಸಕಾಂಗ ಯಾವ ರೀತಿ ಹಸ್ತಕ್ಷೇಪ ಮಾಡ್ತಾಯಿದೆ ಅಂತೇಳಿ ಪತ್ರಿಕೆಗಳು ಸಹಿತ ಸ್ವತಂತ್ರವಾಗಿ ತಮ್ಮ ಅಸ್ತಿತ್ವದಿಂದ ಕಾಯ್ಕೊಂಡು ಹೋಗೋದು ಭಾಳ ಕಷ್ಟ ಆಗಿದೆ ಇವತ್ತು ಮಾರ್ಕೆಟ್ದಲ್ಲಿ. ಹೀಗಾಗಿ ಈ ಮಾರ್ಕೊಳ್ಳುವಂಥ ಪರಿಸ್ಥಿತಿ ಎಲ್ಲರೂ ಬಂದುಬಿಟ್ಟದೆ. ಈಗ ಅದನ್ನು ಕೊಂಡ್ಕೊಳ್ಳೋಂಥ ಶಕ್ತಿ ಅವತ್ತು ಶಾಸಕಾಂಗದ. ಯಾಕಂದರೆ ಶಾಸನ ಮಾಡೋರು ಅವರು, ಅಧಿಕಾರ ಚಲಾಯಿಸುವವರು, ಅಧಿಕಾರಿಗಳು ಅವ್ರು ಹೇಳಿದಂಗೆ ಕೇಳ್ಕೊಳ್ಳೋಂಥ ಪರಿಸ್ಥಿತಿ ಇವತ್ತದ. ಇವೆಲ್ಲ ನೆಲೆಯಲ್ಲೇ ಆ ಪರಿಸ್ಥಿತಿ ಪೂರ್ತಿ ನ್ಯಾಯಾಂಗದಾಗಬಾರ್ದು ಅನ್ನೋ ಕಾಳಜಿ ನಮ್ಮ ಗವಾಯಿಯವರು, CJ ಗವಾಯಿ ಅವರು ಹೇಳೋದು ಭಾಳ ಸತ್ಯದ. ನ್ಯಾಯಾಂಗದ ಸ್ವತಂತ್ರಕ್ಕೆ ಪೆಟ್ಟು ಬಿಡಬಾರ್ದು, ಅವರೊಳಗೆ ಯಾರ್ದು ಹಸ್ತಕ್ಷೇಪ ಆಗಬಾರ್ದು. ಅದೇ ಕಾಲಕ್ಕೆ ಭ್ರಷ್ಟಾಚಾರ ಹೊರಟು ಹೋಗ್ಬೇಕಲ್ಲ, ಅದನ್ನು ವ್ಯವಸ್ಥೆ ಹೋಗ್ರಿ. ಪರಿಹಾರಪ್ಪ ಅಂದ್ರೆ ಅದಕ್ಕೆ ನೀವು ಒಬ್ಬರ ಪ್ರಧಾನಿನೋ ಅಥವಾ ಮತ್ತು ರಾಷ್ಟ್ರಪತಿಯವರು ತಂದ್ರೆ ಸೇರಿಸಿಡೋದು